ಈ ಸಂಬಂಧಗಳು ಸತ್ಯವಾದಿಂದ ಮೂಲವಾಗಿ ಒಂದು ವಾಕ್ಯವನ್ನು ಓದೋಣ. ಒಂದು ಭಾಗವನ್ನು ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 38ನೇ ವಾಕ್ಯದಿಂದ 42ನೇ ವಾಕ್ಯವರೆಗೆ ಫಸ್ಟ್ ಒಬ್ಬರು ಓದೋಣ. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ಕಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಆದರೆ ಮಾರ್ಕಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಸ್ವಾಮಿಯು ಆಕೆಗೆ, ಮಾರ್ತಾಳೆ ಮಾರ್ತಾಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು, ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ಇದು ಒಂದು ನಮಗೆ ಗೊತ್ತಿರುವ ಒಂದು ಸತ್ಯಾಂಶಗಳು. ಇದು ಸಾಧಾರಣವಾಗಿ ಅನೇಕ ಸಮಯದಲ್ಲಿ ಓದಿರುವ ಅಥವಾ ಇದನ್ನು ಕುರಿತು ಮಾತಾಡಿರುವ ಅಂಶಗಳು ಇರ್ತದೆ. ಈ ಸಂಬಂಧದಲ್ಲಿ ಈ 38ರಿಂದ 42ನೇ ವಾಕ್ಯವರೆಗೆ ಓದುವಾಗ ದೇವರು ಒಂದು ಊರಿಗೆ ಹೋಗ್ತಾರೆ, ಒಂದು ಹಳ್ಳಿಗೆ ಹೋಗ್ತಾರೆ, ಒಂದು ಗ್ರಾಮಕ್ಕೆ. ಅಲ್ಲಿ ಮಾರ್ತಾಳ್ ಮರಿಯಾಳ್ ಎಂಬ ಇಬ್ಬರು ಸಹೋದರಿ ಇರ್ತಾರೆ. ಇವರು ಮನೆಗೆ ಹೋಗಿದಾಗ ಸತ್ಯವಾದ ಹೇಳ್ತದೆ, ಮಾರ್ತಾಳು ಮನೆ ಸಂಬಂಧಪಟ್ಟ ಎಲ್ಲ ಕೆಲಸಗಳಲ್ಲಿ ಅಥವಾ ಇಲ್ಲಿ ಸೇವೆ ಎಂಬುದಾಗಿ ಪದ ಉಪಯೋಗಿಸಲ್ಪಟ್ಟಿದೆ. ಕೆಲಸ ಎಂಬುದಾಗಿ ಗುರುತಿಸಿಲ್ಲ, ಆದರೆ ಸೇವೆ ಪದವು ಗುರುತಿಸಲ್ಪಟ್ಟಿದೆ. ಬಂದಿರುವ ಯೇಸುಗೋಸ್ಕರವಾಗಿ ಅವ್ರಿಗೆ ತಿನ್ನುವುದಕ್ಕೋ ಕುಡಿಯೋದು ಬೇಕಾದ್ರೆ ಎಲ್ಲ ವಿಷಯ ಮಾಡ್ತಾರೆ, ಸಿದ್ಧ ಮಾಡುವ ಕೆಲಸ ಮಾಡ್ತಾರೆ. ಅವರಿಗೆ ಅದು ಸೇವೆ. ಎರಡನೇದು, ಅದೇ ಮನೆಯಲ್ಲಿ ಮರಿಯಾಳೆಂಬ ಸಹೋದರಿ ಇದ್ದಾಳೆ. ಆಕೆ ಏನು ಮಾಡ್ತಾಳೆ? ಯೇಸುವಿನ ಪಾದ ಬಳಿ ಕೂತ್ಕೊಂಡು ದೇವರ ವಾಕ್ಯಗಳನ್ನು ಕೇಳಿ ಕಲಿತಾಳೆ. ಇದು ಕೂಡ ಸೇವೆ. ಈಗ ನಿಮಗೆ ದೇವರ ವಾಕ್ಯವನ್ನ ದೇವರ ಪಾದದಲ್ಲಿ ಕೂತ್ಕೊಂಡು ಕಲಿಯುವುದು ಸೇವೆನಾ, ಅಥವಾ ಬಂದಿರುವನ್ನ ಉಪಚರಿಸೋದು ಅಥವಾ ಅವರಿಗೆ ಬೇಕಾದ ಕಾರ್ಯ ಮಾಡುವ ಸೇವೆನಾ? ಯಾಕಂದ್ರೆ ಮಾರ್ತಾಳು ಹೇಳ್ತಾರೆ, ನಾನು ಸೇವೆ ಮಾಡ್ತಿದ್ದೀನಿ ಅಂತ. ಅವಳು ಮಾಡುವ ಸೇವೆ ಗಡಿಬಿಡಿಯಲ್ಲಿ ಸಿಕ್ಕೊಂಡಿರುವ ಸೇವೆ. ಇವಳು ಮಾಡ್ತಿರುವ ಸೇವೆ ಏನಂದ್ರೆ, ಯೇಸುವಿನ ಪಾದದಲ್ಲಿ ಕೂತ್ಕೊಂಡು ಆತನ ಹೇಳುವ ದೇವರ ವಾಕ್ಯವನ್ನು ಕಲಿಯುವಂತ, ಕಲಿತುಕೊಂಡು ಏನಾದರೂ ದೇವರಿಗೆ ಮಾಡಬೇಕೆಂಬ ಸಿದ್ಧತೆ. ಸೇವೆಯ ಇದು ಫಸ್ಟ್ ಸ್ಟೇಜ್. ಆದರೆ ಇಲ್ಲಿ ಇಬ್ಬರ ವಿಷಯದಲ್ಲಿ ಕೂಡ ನಾವು ಸೇವೆ ಎಂಬುದಾಗಿ ನೀವು ತಗೊಂಡ್ರೆ, ದೇವರ ರಾಜ್ಯಕ್ಕೆ ದೇವರಿಗೆ ಮೆಚ್ಚಾಗಿ ಸೇವೆ ಯಾವುದು ಯಾವುದು ಹೇಳಿ? ಏಸು ಸಮಾಧಾನ ಗುರುತಿಸ್ತಾರೆ. ಏನಂತ ಗೊತ್ತಾ? ಓದನ, ಮಾರ್ತಾಳೆ ಮಾರ್ತಾಳೆ, ನೀನು ಅನೇಕ ವಿಷಯದಲ್ಲಿ ಏನ್ ಮಾಡ್ತಾ ನೀನು ಸೇವೆ ಎಂದು ತಿಳ್ಕೊಂಡು ಚಿಂತೆಯಲ್ಲಿ ಗಡಿಬಿಡಿ ಸಿಕ್ಕಾಕೊಂಡಿದ್ಯಾ. ಆದರೆ ಕೆಲವೊಂದು ಬೇಕಾಗಿರೋದು. ಆ ಕೆಲವೊಂದು ಯಾವುದು ಗೊತ್ತಾ? ದೇವರ ವಾಕ್ಯವನ್ನ ಕಲಿತು ಅದರಂತೆ ನಡ್ಕೊಳ್ಳುವ ಜೀವನ. ಅದುವೇ ದೇವರಿಗೆ ಮೆಚ್ಚಿನದಾಗಿ ದೇವರ ಸನ್ನಿಧಿಗೆ ಹೋಗುವ ತನಕ ನಿಮ್ಮ ಜೊತೆಗೆ ಬರುವಂಥದ್ದು. ಅಲ್ಲೇಲೂಯಾ. ಅದಕ್ಕೆ ವಿಶ್ವಾಸ ದೇವಜನರು ಉಂಡರು ಕುಡಿದರು ಏನೇ ಮಾಡಿದ್ರು ಅದನ್ನು ದೇವರ ನಾಮದ ಮಹಿಮೆಗಾಗಿ ಮಾಡಬೇಕು.
ದೇವ್ರ ನಾಮದ ಮಹಿಮೆ ಮಾಡಿದೇನು? ಉದಾಹರಣೆ ಹೇಳ್ತೀನಿ. ಈಗ ಒಂದು 100 ಮದುವೆಗೆ ಸೀರೆ ಕೊಟ್ಬಿಟ್ರೆ ಪರವಾಗಿ ಯಾರು ಹೋಗಲ್ಲ. ಅದು ಮನಸ್ಸು ತೃಪ್ತಿಗೆ ದೇವ್ರು ನಮಗೆ ಕೊಟ್ಟಿರೋದು ಹಂಚ್ಕೊಳ್ಬೇಕಂತ ಅಷ್ಟೇ ಬಿಟ್ಬಿಟ್ರೆ, ಆದರೆ ಅದರಲ್ಲಿ ಒಂದು 2 ದೇವರಾಜ್ಯ ಬರೋದಕ್ಕೋಸ್ಕರವಾಗಿ ಅವ್ರ ವಾಕ್ಯದ ಉಪದೇಶವನ್ನು ಕೊಟ್ಟು ಅವ್ರ ದೇವ್ರ ಬಂದು ನಡೆಯೋದಕ್ಕೆ ಕಲಿಸಿ ಅವ್ರ ದೇವ್ರ ಮೇಲೆ ವಿಶ್ವಾಸ ನಿಲ್ಲುವುದಕ್ಕೆ ಒಂದು ಕಾರ್ಯ ಮಾಡಿದ್ರೆ ಅದು ಪರವರಾಜ್ಯವರಿಗೆ ಬರುತ್ತೆ. ನಾನು ತುಂಬ ಸಮಯಗಳಲ್ಲಿ ಈ ವಿಷಯವನ್ನು ಹೇಳ್ತೇನೆ. ದೇವರು ನಮಗೆ ಕಲಿಸೋದನ್ನ ನಾವು ದೇವರ ಹತ್ರ ಕಲ್ತ್ಕೊಂಡ್ರೆ ಕರೆಕ್ಟ್. ಯಾರ ಹತ್ರ ಕಲಿಬಾರ್ದು? ಮನುಷ್ಯರ ಹತ್ರ ಕಲಿಗೆ ಹೋಗಬಾರ್ದು. ಇನ್ನೊಂದು ಸೆಕೆಂಡ್ ಹೇಳ್ತೀನಿ, ನೀವು ಕಲಿಸೋದಕ್ಕೆ ನೀವು ಕಲಿಯೋದಕ್ಕೆ ದೇವರು ಒಬ್ಬರು ಭೂಮಿಯಲ್ಲಿ ಕೊಟ್ಟು ಅವ್ರು ನಿಮ್ಮ ಸೇವಕರು. ಎರಡನೇದಾಗಿ ಇಡೀ ಪ್ರಪಂಚಕ್ಕೆ ಕಲಿಸೋದು ಒಬ್ಬರೇ ಒಬ್ಬರು, ಅವ್ರ ಯೇಸು. ನಿಮಗೆ ನಿಮ್ಮ ಆತ್ಮವನ್ನು ಕಾಯುವವರು, ನಿಮಗೆ ಬೋಧಿಸೋದಕ್ಕೋಸ್ಕರ ದೇವರು ನಿಮಗೆ ನಿಲ್ಲಿಸಿರೋರು, ಅವರ ಮಾತನ್ನು ಕೇಳಿ ಅವರು ಹೇಳಿದಂತೆ ನಡ್ಕೊಡ್ರಿ, ನೀವು ನನ್ನ ಬಳಿಗೆ ಬರ್ತೀರಿ. ಇದು ಯೇಸು ಸ್ವಾಮಿ ಹೇಳಿರೋದು. ಆದರೆ ಈ ಕೊನೆ ಕಾಲದಲ್ಲಿ ನಾವು ದೇವರ ದೃಷ್ಟಿಯಲ್ಲಿ ನಮ್ಮಿಂದ ತೆಗೆಯಲ್ಪಡೆದಿರುವಂತ ಉತ್ತಮವಾಗಿರೋ ಭಾಗವಾಗಿ ಅಥವಾ ದೇವರಿಗೆ ಮೆಚ್ಚಿನ ಒಂದು ಸೇವೆಯೋ ದೇವರಿಗೆ ಮೆಚ್ಚಿನ ಒಂದು ಭಾಗವಾದರೆ ಅದು ನಾವು ಹೆಂಗೆ ಅರ್ಥ ಮಾಡಿಕೊಳ್ಬೇಕಂದ್ರೆ, ಫಸ್ಟ್ ಆಫ್ ಆಲ್ ಯೇಸು ನಮಗೆ ಕಲಿಸೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಇಲ್ವಾ? ನಿಮ್ಮ ಸೇವೆ ನಿಮಗೆ ಕಲಿಸೋದನ್ನ ನೀವು ಅರ್ಥ ಮಾಡಿಕೊಳ್ಳಬೇಕು. ಇದು ಎರಡು ಅರ್ಥ ಮಾಡಿಕೊಳ್ಳಿ ಅಂದ್ರೆ ಪ್ರಪಂಚದಲ್ಲಿ ಯಾರ ಪ್ರಸಂಗ ಕೇಳಿ ಯಾರಿಗೂ ಏನು ಅರ್ಥ ಆಗಲ್ಲ. ಯಾಕೆ ಗೊತ್ತಾ? ನಿಮ್ಮ ತಂದೆ ತಾಯಿ ಮಾತು ನೀವು ಅರ್ಥ ಮಾಡಿಕೊಳ್ಳೋರು, ನೀವು ಪ್ರಪಂಚದಲ್ಲಿ ಯಾರ ಮಾತು ಕೇಳಿ ಅರ್ಥ ಮಾಡಿಕೊಳ್ಳಲ್ಲ. ಯಾಕೆ ಗೊತ್ತಾ? ಹುಟ್ಟಿದ ಅಂದಿನಿಂದ ನೀವು ಬೆಳೆದು ಬಂದ ಇಷ್ಟು ವರ್ಷವರೆಗೆ ನೀವು ಯಾರು, ಹೆಂಗೆ, ಎಂತ ಗುಣ, ನಿಮ್ಮಲ್ಲಿರುವ ರಕ್ತ, ನಿಮ್ಮಲ್ಲಿರುವ ಸ್ವಭಾವ ಪ್ರತಿಯೊಂದನ್ನ ನೋಡಿ ಕಲಿತು ಗ್ರಹಿಸಿಕೊಂಡು ಒಬ್ಬರು ಮಾತ್ರವೇ ಅವ್ರು ನಿಮ್ಮ ತಂದೆ ತಾಯಿಗಳು. ಆಗ ಸಭೆಯು ಸೇವಕರು ನಮಗೆ ಕೊಟ್ಟಿರೋದೆಂಬುದರೆ ಒಂದು ಕುಟುಂಬ. ನಾವು ಕಲಿಬೇಕು ದೇವರ ಪಾದದಲ್ಲಿ. ಆ ಥರ ಪಾದ ಬಳಿ ಅಂದ್ರೆ ಅದಕ್ಕೆ ಆತ್ಮಿಕ ಅರ್ಥ, ನೀವು ನಿಮ್ಮ ಸಭೆಯಲ್ಲಿ ಕಲೀರಿ, ನಿಮ್ಮ ಸೇವೆ ನಿಮಗೆ ಕಲಿಸುವಾಗ ಕಲೀರಿ, ನಿಮ್ಮ ದೇವರು ನಿಮಗೆ ಬೋಧಿಸುವಾಗ ಕಲೀರಿ, ನಿಮ್ಮ ದೇವರು ನಿಮಗೆ ಬೋಧಿಸುವ ಆಜ್ಞೆಗಳನ್ನು ಕೇಳಿರಿ. ನಿಮಗೆ ಇರುವಂತಹ ದೇವರ ಆತ್ಮನು ನಿಮ್ಮ ಸಗಳ ತಿರುಗಾಡುತ್ತಾ ನಿಮ್ಮ ಸಭೆಯಲ್ಲಿ ಮಾತಾಡುವಾಗ ನೀವು ಅದರ ಮಾತನ್ನು ಕೇಳಿರಿ. ಇದುವೇ ದೇವರ ದೃಷ್ಟಿಯಲ್ಲಿಯೂ ಸತ್ಯವೇದ ಆಧಾರವಿರುವಂತಹ ಸತ್ಯಾಂಶ. ಹಾಗಾದರೆ ದೇವರು ಈ ಕಲಿಸೋದಕ್ಕೆ ಇರುವಂತ ಅನೇಕ ಸತ್ಯಾಂಶಗಳನ್ನ, ಪರಲೋಕ ರಾಜ್ಯವೋ ದೇವ್ರ ಚಿತ್ತಕ್ಕೆ ಅನುಸಾರವಾಗಿ ನಡೆಯೋದು, ದೇವ್ರ ದೃಷ್ಟಿಯಲ್ಲಿ ಅವೇಗ ನಡ್ಕೊಳ್ಬೇಕೆಂಬ ಈ ಕಾರ್ಯವನ್ನು ಕಲಿಸೋದಕ್ಕೆ ದೇವರ ಅನೇಕ ವಿಧವಾಗಿರೋ ಮಾರ್ಗಗಳನ್ನು ಉಪಯೋಗ ಮಾಡಿದ್ದಾರೆ. ಅವುಗಳಲ್ಲಿ ಕೆಲವುದನ್ನ ನಾನು ನಿಮ್ಮನೆ ತರ್ತೇನೆ. ಮೊದಲದಾಗಿ ಓದೋಣ. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 33ನೇ ವಾಕ್ಯವನ್ನು ಓದಿ. ಅಂದ್ರೆ ಅವನನ್ನು ಸಪರೇಟ್ ಆಗಿ ಕರ್ಕೊಂಡು ಹೋಗಿ ತನ್ನ ಬೆರಳುಗಳನ್ನು ಅವನ ಕಿವಿಗಳಲ್ಲಿ ಇಟ್ಟು ಉಗುಳಿ ಅವನ ನಾಲಿಗೆಯನ್ನು ಮುಟ್ಟಿದ್ರು. ಏನ್ ನಡೀತಂದ್ರೆ 32ನೇ ವಾಕ್ಯದಿಂದ 35ನೇ ವಾಕ್ಯ ಓದಿದ್ರೆ ಅಲ್ಲಿ ಕಿವಿ ಕೇಳದವನು ಸೆಕೆಂಡ್ ಕರೆಕ್ಟಾಗಿ ಬಾಯಲ್ಲಿ ಮಾತಾಡೋದಕ್ಕೆ ನಾಳಿಗೆ ಕರೆಕ್ಟ್ ಇರೋದವನು ಅದೆಲ್ಲ ಹೇಳುವ. ನೀವು ಅರ್ಥ ಮಾಡಬೇಕು. ಯಾರು ಮೊದಲಾಗಿ ಕಲಿಬೇಕು, ಯಾರಿಗೆ ದೇವರು ಕಳಿಸ್ತಾರಂದ್ರೆ ಈ ಕೇಳುವ ಕಿವಿ ಇಲ್ಲದಿಂದ ನೋಡಿ, ಕರೆಕ್ಟಾಗಿ ಕೇಳಿದವ್ರಿಗೆ ಅವರಿಗೆ ದೇವರು ಕಳಿಸೋಕೆ ಇಷ್ಟ. ಸೆಕೆಂಡ್, ಮಾತಾಡೋದಕ್ಕೆ ಬೇಕಾಗುವ ವಾಕ್ಚಾತುರ್ಯ ಇಲ್ಲದಂತೆ ತಮ್ಮ ನಾಡಿಗೆಯಲ್ಲಿ ಇಲ್ಲ ಮಾತಾಡದೆ ಏನ್ ಬೇಕಾದ್ರೆ ಮಾತಾಡ್ತಾರೆ ನೋಡಿ, ಇವರಿಗೆ ದೇವರು ಯಾರು ಕಲಿಸ್ತಾರೆ? ನೀವು ಗಮನಿಸಿ ನೋಡ್ರಿ. ಮೋಶೆ ಎಲ್ಲ ಕಲಿತಾದ್ಮೇಲೆ ಆ ವಾಕ್ಚಾತುರ್ಯ, ಆ ಸಾಮರ್ಥ್ಯ ಬಂದಲ್ಲಿ ಹೋಗ್ಬಿಟ್ಟು
ಎಗಿಪ್ತನನ್ನು ಕೊಂದುಬಿಡ್ತಾನೆ. ಆಗ ಇಸ್ರಾಯೇಲ್ ಜನರು ಅವನಿಗೆ ವಿರುದ್ಧವಾಗಿ ಹೇಳ್ತಾರೆ. ಎಗಿಪ್ತ ಜನರು, ಅಪ್ಪ ಮಾರನೇ ದಿನ ಬಂದು ಇವರಿಬ್ಬರು ಜಗಳ ಮಾಡ್ತಿರ್ಬೇಕಾದ್ರೆ ಅವ್ರು ಹೋಗಿ, ಅಪ್ಪ ನೀವು ಜಗಳ ಮಾಡಬಾರ್ದು, ನೀವು ಒಬ್ರಿಗೆ ಕೆಡಕ್ ಮಾಡಬಾರ್ದು ಅಂತ ಹೇಳಿದುಕೊಳ್ಳೆ. ಆಗ ಅಲ್ಲಿರೋರು ಕೇಳ್ತಾರೆ, ಎಗುದಿರು, ನೆನ್ನೆ ಅವನು ಎಗುತ್ತವನು ಕೊಂದುಬಿಟ್ಟೆ, ಅವನು ತಗೊಂಡೋಗಿ ಮೂನಿಟ್ಬಿಟ್ಟೆ, ಯಾರು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ನಮಗೂ ಗೊತ್ತಿದೆ. ಈಗ ಇವತ್ತೇನು ಮಾಡ್ತಿದ್ಯಾ? ನಮ್ಮ ಮೇಲೆ ನ್ಯಾಯ ಹೇಳಕ್ಕೆ ಬಂದ್ಯಲ್ಲ, ಈ ಅಧಿಕಾರ ಯಾರು ಕೊಟ್ಟರು ಅಂತ ಕೇಳ್ತಾರೆ. ಗಮನಿಸಿ, ನಾಳೆಗೆ ಇದೆ ಅಂತೇಳಿ ಮಾತಾಡಕ್ಕೆ ಹೊರಟವನು ಮೋಸೆ, ತಮ್ಮಲ್ಲಿ ಬಲ ಇದೆ ಎಂಬುದನ್ನಾಗಿ ತೋರಿಸದೆ ಹೋದವನು ಮೋಸೆ. ಇದೆರಡನ್ನು ಕಲಿಸಕ್ಕನೆ ತಿರುಗಿ 40 ವರ್ಷ ಕಾಡು ಬರ್ಬೇಕಾಯ್ತು. ಅಲ್ಲೇಲೂಯಾ. ನೀವು ಸ್ವಲ್ಪ ಯೋಚನೆ ಮಾಡಿ. ಅಪೊಸ್ತಲರು 7ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಅವನ ಮಾತಿನಲ್ಲಿಯೂ ಕಾರ್ಯ ಸಮರ್ಥರಾಗುವ ಎಲ್ಲಾ ವಿಷಯದಲ್ಲಿಯೂ ಸಾಮರ್ಥ್ಯಶಾಲಿ. ಅವನನ್ನ ಮಾತಲ್ಲಿ ಗೆಲ್ಲಕ್ಕಾಗಲ್ಲ, ಇಲ್ಲ ಸಾಮರ್ಥ್ಯದಲ್ಲಿ ಅವನಿಗೆ ಗೆಲ್ಲಕ್ಕಾಗಲ್ಲ. ಆದರೆ ಇದನ್ನು ಬೈಬಲ್ ಹೇಳ್ತದೆ. ನಾವು ತುಂಬ ಸಭೆಗಳಲ್ಲಿ ಮನುಷ್ಯರ ಮುಂದೆ, ಜನರ ಮುಂದೆ ಮಾತಾಡಿ ಸಾಧನೆ ಮಾಡಿ ನಮ್ಗೆ ಹಂಗಿರ್ತು ಹಿಂಗಿರ್ತು ಸಾಧನೆ ಮಾಡಿದ್ರೆಲ್ಲ ದೇವ್ರ ಮುಂದೆ ಏನು ಉಪಯೋಗ ಬರಲ್ಲ. ಯಾಕೆ ಗೊತ್ತಾ? ದೇವರಿಗೆ ಬೇಕಾಗಿರೋದು ಮಾತಾಡೋಕ್ಕೆ ವಾಕ್ಚಾತುರ್ಯವಿದ್ರೂ ಕೂಡ, ದೇವರೇ ನನಗೆ ಮಾತಾಡೋ ಶಕ್ತಿ ಅಲ್ಲ, ನಾನು ಸರಿಯಾಗಿ ಮಾತಾಡೋಕ್ಕೆ ತೊದಲು ಮಾತು ನನಗೆ ಎಂಬುದಾಗಿ ತಗ್ಗಿಸುವವರಿಗೆ. ಪ್ರೈಸ್ ದಿ ಲಾರ್ಡ್. ನನಗೆ ಈ ಅರಣ್ಮನೆಯ ರಾಜಕುಮಾರ್ತೆ ಮಗನೆಂಬುದಾಗಿರುವ ಆ ಬಲವನ್ನು ಇಟ್ಟುಕೊಂಡು ನಾನು ಓದಿರುವ ವಿದ್ಯಾವಂತರೆಂಬುದಾಗಿ ಹಣ ಎಲ್ಲ ಇದೆ ಎಂಬುದಾಗಿ ಹೇಳಿದಾಗ ಈ ಬೈಬಲ್ ಹೇಳ್ತದೆ, ಅದನ್ನು ತಗ್ಗಿಸಿ ಅದರಿಂದ ಏನು ಇಲ್ಲ ಎಂಬುದಾಗಿ ಕಡೆಗೆ ಬಂದಾಗ ಪೌಲ್ ಕೇಳಿದ, ಅವನೇನು ಹೇಳ್ತು ಗೊತ್ತಾ? ನನಗೆ ಮಾತು ವಾಕ್ಚಾತುರ್ಯ ಇದೆ, ಹಣ ಬಲ ಇದೆ, ಜನ ಬಲ ಇದೆ, ಕುದುರೆ ಬಲ ಇದೆ, ಅಧಿಕಾರ ಬಲ ಎಂಬುದಾಗಿ ಹೋಗುವಾಗ ಒಂದು ಸುಮ್ಮನೆ ಬೆಳಕು ಮೇಲೆ ಬಿದ್ದು ಕೂಡ ನೆಲಕ್ಕೆ ಬಿದ್ದು ಏನಿಲ್ದಾದಾಗ ಅವನು ಹೇಳ್ತಾನೆ, ದೇವರೇ ನೀನು ಅರ್ಥ ಮಾಡ್ಕೊಳ್ಳಿ. ಹಣದಿಂದ ಹೋಗೋನಿಗೆ, ಜನದಿಂದ ಹೋಗೋನಿಗೆ, ಪದವಿಯಿಂದ ಹೋಗೋನಿಗೆ, ಸ್ನೇಹ ಲೋಕದಿಂದ ಹೋದವರಿಗೆ ಏಸು ಯಾರು ಎಂಬುದು ಅರ್ಥ ಆಗಲ್ಲ. ಇವತ್ತು ಕೊನೆ ಕಾಲದಲ್ಲಿ ವಿಶ್ವಾಸಿಗಳಿಗೆ, ಜನರಿಗೆ, ಸೇವಕರಿಗೆ ಏಸು ಯಾರೆಂಬುದನ್ನು ಅರ್ಥ ಮಾಡಿಕೊಡ್ಬೇಕಂದ್ರೆ ಏಸು ಕಲಿಸಬೇಕೆ ಹೊರತು ಬೇರೆ ಎಲ್ಲಿ ಕಲ್ತ್ರೆ ಯಾರಿಗ ಅರ್ಥ ಆಗಲ್ಲ. ದೇವ್ರ ಹತ್ರ ಕಲಿಬೇಕು, ದೇವ್ರ ಹತ್ರ ಕಲಿಬೇಕು. ಪ್ರತಿಯೊಂದು ವಿಷಯವನ್ನ ನೋಡಿ, ನಾವು ಸತ್ಯವೇದದಲ್ಲಿ ಯೇಸು ಸ್ವಾಮಿ ದೇವ ಸತ್ಯವೇದವು ನಮಗೆ ಕಲಿಸುವುದನ್ನು ನಾವು ಕಲಿಬೇಕು. ಕಲಿಬೇಕಂತ ಮನಸ್ಸಿನವರಿಗೆ ಪ್ರತಿಯೊಂದು ವಾಕ್ಯ ಹೃದಯದೊಳಗೆ ಹೋಗುತ್ತೆ. ಅವರ ಜೀವಿತದಲ್ಲಿ ಅದು ಏನಾದ್ರೂ ಸ್ವಲ್ಪ ಆದ್ರೂ ಫಲ ಕೊಡುತ್ತೆ. ಈ ಕಲಿಬೇಕಂತ ಗುಣ ಇಲ್ಲ ಅಂತ ಹುಡುಕದೆ ಒಬ್ಬರಿಗೆ ಕೂಡ 1000 ಪ್ರಸಮಾರ್ಥಗಳು ಒಂದು ವಾಕ್ಯ ಅವರೊಳಗೆ ಕೆಲಸ ಮಾಡಲ್ಲ. ಯಾಕೆ ಗೊತ್ತಾ? ಕಲಿಯುವವರಿಗೆ, ಕಲಿತವರಿಗೆ ದೇವರ ಕಾರ್ಯ ಪ್ರಕಟಣೆ ಆಗುತ್ತೆ. ಅಲ್ಲೇ ನಾವು ಸ್ವಲ್ಪ ಯೋಚನೆ ಮಾಡಲ್ಲ. ನೀವು ಈ ಭೂಮಿಯಲ್ಲಿರುವಾಗ ನೀವು ಯಾವುದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಂದ್ರೆ ದೇವ್ರ ವಾಕ್ಯನ ಕಲೀಲಿಕ್ಕೆ. ಈಗ ದೇವರ ವಾಕ್ಯವನ್ನು ಕಲಿಯೋರಿಗೆ ಅವರ ಪ್ರಾರ್ಥನೆ ಹೋಗೋದಕ್ಕೆ ಯಾವ ಅಡ್ಡಿ ಬರಲ್ಲ. ಬರುತ್ತಾ? ನೀವು ನೋಡಿ, ದೇವರ ವಾಕ್ಯ ಕಲೀಲಿಕ್ಕೆ ಹೋಗುವ ಮನಸ್ಸು, ಕಲಿಬೇಕೆಂಬ ಮನಸ್ಸೊಂದಿಗೆ ಪ್ರಾರ್ಥನೆಗೆ ಬರುವವರಿಗೆ ಖಂಡಿತವಾಗಿ 100 ಪಟ್ಟು ಆಶೀರ್ವಾದ ಬರುತ್ತೆ. ಆ ಕಲಿಬೇಕೆಂಬ ಮನಸ್ಸು ಬಂದಾಗಲೇ ನಾವು ಸತ್ಯವನ್ನು ಅರ್ಥ ಮಾಡಿಕೊಳ್ಳೋದು. ಆ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕೊಂಡ್ರೆ ನಾವು ಅದಂತೆ ನಡೀಕೆ ಬರೋದು. ನಾವು ಅದಂತೆ ನಡೀಕಾದರೆ 30, 60, 100 ಆಗುವ ಫಲ ಸಿಕ್ಕುವುದು. ಈಗ ಸತ್ಯವನ್ನು ಹೇಳ್ತದೆ, ಅವರವರಿಗೆ ನೇಮಕವಾಗಿರುವ ಓಟವನ್ನು, ಅವರವರಿಗೆ ನೇಮಕವಾಗಿರುವ ಓಟ ಏನು?
ವಿಶ್ವಾಸವನ್ನು ಹುಟ್ಟೈಸುವವರು ಪೂರೈಸುವರಾಗಿ ಯೇಸು ಮೇಲೆ ದೃಷ್ಟಿ ಇಟ್ಟುಕೊಂಡು ಯಾರ ಮೇಲೆ ಮಾಡಬೇಕು? ಈಗ ನನ್ನನ್ನು ರಕ್ಷಿಸುವ ಯೇಸು, ನನ್ನ ಸಭೆ ತಂದಿಟ್ಟವರು ಯೇಸು, ನನಗೀಗ ನಡಿಬೇಕೆಂಬ ಬೋಧನೆ ಮಾಡುವವರು ಯೇಸು, ನನ್ನ ರೂಪಾಂತರಗೊಳಿಸುವವರು ಆತನೇ. ಆತನ ಬೇಕ ಬರ್ತಾರೆ, ಅದಕ್ಕಾಗಿ ನಾನು ರೆಡಿ ಮಾಡ್ತಿದ್ದಾರೆ. ಈ ಮನೋಭಾವನೆ ಕಲಿಯದೆ ಯಾವಾಗಮ್ಮ? ಕಲಿಯದೆ ಯಾವಾಗ? ನಮಗೆ ನೇಮಕವಾಗಿ ಓಟ ಯಾವುದು? ನಾನು ನಡಿಬೇಕು, ನನ್ನ ಹೆಂಡತಿಯೋ ನನ್ನ ಮಕ್ಕಳೋ ನನ್ನ ಕುಟುಂಬ ನಡೆಸಬೇಕು. ಆಮೇಲೆ ನಾನು ಯಾರಿಗೂ ಉಪಯೋಗ ಆಗಬೇಕು? ನನ್ನ ದೇವ್ರಿಗೆ ಉಪಯೋಗ ಆಗಬೇಕು, ನನ್ನ ದೇವರ ಸೇವೆಗೆ ಉಪಯೋಗ ಆಗಬೇಕು, ಸಭೆಗೆ ಉಪಯೋಗ ಆಗಬೇಕು. ಇಷ್ಟು ಕರೆಕ್ಟಾಗಿ ಮಾಡೋ ಯೋಚನೆ ಇದೆ. ದೇವರು ಇದನ್ನು ಕಲಿಸ್ತಾರೆ. ಮಾತಾಳು ಮರಿಯಾಳ ಮನೆಗೆ ಹೋಗ್ಬಿಟ್ರು, ಮಾತಾಳು ಕೂತ್ಕೊಂಡು ಮರಿಯಾಳ ಮೇಲೆ ಚಾಡಿ ಹೇಳ್ತಾಳೆ. ಏನಂತ? ನೋಡಿ, ನನಗೆ ಸಪೋರ್ಟೇ ಮಾಡಿಲ್ಲ. ಒಳ್ಳೇದೇ, ಯಾಕೆ ಸಪೋರ್ಟ್ ಮಾಡಿಲ್ಲ ಅವಳು? ಏಸ್ವಾಮಿ ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಊಟ ಮಾಡಕ್ಕೆ ಹೋದ್ರ? ಸೈದಾನ್ ಬಂದು ಹೇಳ್ತಾನೆ, 40 ದಿನ ಉಪವಾಸ ಇರ್ಬೇಕಾದ್ರೆ ಉಪವಾಸ ಮುಗಿಸೋ ಸಮಯದಲ್ಲಿ ಕಲ್ಲು ತಗೊಂಬಂದು ಮುಂದಿಟ್ಟು, ನೀನು ದೇವಕುಮಾರನು ಈ ಕಲ್ಲೇ ರೊಟ್ಟಿ ಮಾಡ್ತೀನಿ, ಈಗ ಹಾಕಿದೆ ತಿನ್ನು ಅಂತ. ಕಲ್ಲೇನೇ ರೊಟ್ಟಿ ಮಾಡ್ತೀನಿ ದೇವ್ರ ಹತ್ರ ಹೋಗ್ಬಿಟ್ಟು ಇವರೇನೋ ಅಕ್ಕಿ ಬೇಯಿಸಿ ಅನ್ನ ಮಾಡಿ ಕೊಟ್ಟರು ತಿಂದು ಹೋಗಿ ಕಾಯ್ತಾ ಇದ್ದಾರೋ? ದೇವರಿಗೆ ಅದು ಮುಖ್ಯ ಅಲ್ಲ. ಯಾರಿಗಾಗಲಿ ದೇವರ ವಾಕ್ಯವನ್ನು ಕೇಳೋದು ಮುಖ್ಯ. ದೇವರ ಸತ್ಯವನ್ನು ಕೇಳುವುದೇ ಮುಖ್ಯ. ಸತ್ಯವನ್ನು ಅರ್ಥಕೊಳ್ಳೋದೇ ಮುಖ್ಯ. ಸತ್ಯವೇ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಹಲ್ಲೆಲೂಯಾ. ಇಲ್ಲಿ ಮರಿಯಾಳ ಬಗ್ಗೆ ದೇವರು ಹೇಳ್ತಾರೆ, ಆಕೆಯಿಂದ ತೆಗೆಯಲ್ಪಡೋದನ್ನು ಏನ್ ಮಾಡ್ತಾರೆ? ಆರಿಸ್ಕೊಂಡ್ರೆ. ಆಗ ಯಾವ್ದು ಆರಿಸ್ಕೊಳ್ಬೇಕು? ಈ ಭಾಗವನ್ನು ತಗೊಳ್ಳಿ. ಅಡಿಗೆ ಮಾಡಿ ತಿನ್ನೋದನ್ನು ಆರಿಸ್ಕೊಳ್ಬೇಕು, ಅಥವಾ ದೇವ್ರ ವಾಕ್ಯವನ್ನು ಕೇಳಿ ಅದಂತ ನಡೆಯೋದನ್ನು ಆರಿಸ್ಕೊಳ್ಬೇಕು. ಬೈಬಲ್ ಹೇಳ್ತದೆ, ಮರಿಯಾಳು ಇಳಿದಿರೋದು ಆಕೆಯಿಂದ ತೆಗೆಯಲ್ಪಡದಿರುವುದನ್ನು ಏನ್ ಮಾಡಿದಾಳೆ? ಅವಳು ಆರಿಸ್ಕೊಂಡಿದ್ದಾಳೆ. ಯಾರು ತೆಗೆಯಕ್ಕಾಗಲ್ಲ. ಆದರೆ ನಮ್ಮಿಂದ ದೂರ ಮಾಡೋದಕ್ಕೆ ಅಸಾಧ್ಯವಾಗಿರುವುದನ್ನ, ನಮ್ಮ ಹತ್ರ ಶಾಶ್ವತವಾಗಿರುವುದನ್ನು ನಾವೇನು ಮಾಡ್ಬೇಕು? ಹಿಡಿದುಕೊಳ್ಬೇಕು. ಆಕಾಶ ಭೂಮಿಯಲ್ಲಿ ಹೋದ್ರು ಹೌದಾನೆ? ನೀವು ಕೇಳುವ ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಳ್ಬೇಕು, ಅದನ್ನು ನಿಮಗಂದ್ರೆ ಸ್ವೀಕಾರ ಮಾಡಿಕೊಳ್ಬೇಕು, ಅದರ ಸತ್ಯವನ್ನ ಕಲಿಬೇಕು. ಅದನ್ನು ನೀವು ಮಾಡೋದಕ್ಕೆ, ಅದನ್ನು ನೀವು ಅಭ್ಯಾಸ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ಅದರ ಮಹಿಮೆ ಪ್ರಕಟಣೆ ಆಗುತ್ತೆ. ಆದರೆ ದೇವರಿಗೆ ಕಲಿಸಬೇಕಂತ ಆಸೆ. ದೇವ ಜನರಾಗುವ ನಮಗೆ ಕಲಿಬೇಕಂತ ಆಸೆ ಇದೆಯಾ? ಕಲೀರಿ, ದೇವರನ್ನು ಕಲೀರಿ, ದೇವರ ವಾಕ್ಯವನ್ನು ಕಲೀರಿ, ವಿಶ್ವಾಸವನ್ನು ಕಲೀರಿ, ಸತ್ಯವನ್ನು ಅನುಸರಿಸುವುದನ್ನು ಕಲೀರಿ, ಸತ್ಯದಂತೆ ನಡೆಯುವುದನ್ನು ಕಲೀರಿ, ಸತ್ಯದಂತೆ ನಿಲ್ಲುವುದನ್ನು ಕಲೀರಿ. ನಿಮ್ಮ ಸುತ್ತಲೂ ಅದ್ಭುತಗಳು ತಾನಾಗಿ ಬಂದು ಬೀಳುತ್ತೆ. ನೀವು ದೇಶದಲ್ಲಿ ಜನಾಂಗದಲ್ಲಿ ಮೇಲಕ್ಕೆ ತರೋದಕ್ಕೆ ಸಕಲ ಅದ್ಭುತಗಳ ಆಶೀರ್ವಾದ ದೇವರಿಟ್ಟಿರ್ತಾರೆ. ನಿಮ್ಮ ಮುಖವನ್ನು ಯಾರಕ್ಕೆ ಮುಂದೆನೂ ಲಜ್ಜೆಯಿಂದ ಕೆಡವಕ್ಕೆ ಬಿಡಲ್ಲ. ನಿಮ್ಮ ಮುಖವನ್ನು ಪ್ರಕಾಶಗೊಳಿಸೋದಕ್ಕೆ ಅವರು ಇರೋದು. ನಾವು ಗೌರವಿಸೋಣ. ಇವತ್ತು ನಾವು ದೇವರ ದೃಷ್ಟಿಯಲ್ಲಿ ದೇವರ ವಾಕ್ಯ ಕಲಿತು ಬೆಳೆದು ನಮ್ಮಿಂದ ತೆಗೆಯಲ್ಪಡೆದಿರುವಂಥ ಆ ಉತ್ತಮವಾಗಿರೋ ಭಾಗವಾಗಿರುವಂಥ ವಿಶ್ವಾಸವುಳ್ಳ ಜೀವನ, ಕೃತಜ್ಞತೆ ಉಳ್ಳ ಜೀವನ, ದೇವರಿಗಾಗಿ ನಮ್ಮ ಪಾಲು, ನಮ್ಮ ಹಕ್ಕು, ನಮ್ಮ ಜೀವನ ಇವುಗಳನ್ನು ಸಮರ್ಪಿಸಿಕೊಳ್ಳುವ ಅನುಭವ ನಮ್ಮಲ್ಲಿ ಎಷ್ಟಿದೆ ಎಂಬುದು ಪರಿಶೋಧನೆ ಮಾಡಿ. ಹೌದು ಪ್ರಿಯರೇ, ದುಃಖ, ಭಾರ, ಸಂಕಟ, ವೇದನೆ ಯಾವ್ದ ಬಗ್ಗೆ ಚಿಂತೆ ಮಾಡಬೇಡ. ಅದಕ್ಕೆ ಬಿಡುಗಡೆ ಕೊಡುವ ದೇವರಿದ್ದಾರೆ, ಸಹಾಯಕ್ಕೆ ಬರುವ ದೇವರಿದ್ದಾರೆ, ನಮ್ಮನ್ನು ಎತ್ತಿ ನಿಲ್ಲಿಸುವ ದೇವರಿದ್ದಾರೆ, ನಿಮ್ಮ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುವ ದೇವರಿದ್ದಾರೆ. ಆತನ ಹಸ್ತದಲ್ಲಿ, ಆತನ ಪಾದ ಬಳಿಯಲ್ಲಿ ನಿಮ್ಮನ್ನು ಸಮರ್ಪಿಸಿರಿ, ನಿಮ್ಮ ಕುಟುಂಬವನ್ನು ಸಮರ್ಪಿಸಿರಿ, ನೀವು ಒಬ್ಬೊಬ್ಬರನ್ನು ಸಮರ್ಪಿಸಿರಿ. ಕರ್ತನು ನಿಮಗೋಸ್ಕರವಾಗಿ ಅದ್ಭುತ ಕಾರ್ಯ ಮಾಡ್ತಾರೆ. ಪ್ರಾರ್ಥನೆ ಮಾಡೋಣ. ಗ್ಲೋರಿ. ಭೂಪರಲೋಕದ ಒಳಗೆ ನಾವು ಸುರಕ್ಷಿತ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಯ್ಯ. ಇದೆಲ್ಲ ನಿನ್ನ ಮಕ್ಕಳ ದೇವರೇ, ನಿನ್ನ ಬರವಣಿಗಾಗಿ ನೀನು ಆದುಕೊಂಡ ಜನಾಂಗವಯ್ಯ.
ನಿನ್ನ ಪಾದದಲ್ಲಿ ಕರ್ತನೆ ಕೇಳುವ ಕಲಿಯುವ ಪ್ರತಿಯೊಂದು ವಾಕ್ಯಗಳನ್ನ ಗ್ರಹಿಸಿಕೊಂಡವರಾಗಿ ಅದರಂತೆ ನಡೆದು ಅದ್ಭುತಗಳನ್ನ ಯೇಸು ನಾಮದಲ್ಲಿ ಕಾಣುವುದಕ್ಕೆ ಸಹಾಯ ಮಾಡಯ್ಯ. ಇದನ್ನು ವಂಚಿಸುವ, ಅಡ್ಡಪಡಿಸುವ, ತಡೆಪಡಿಸುವ, ಕೆಡಿಸುವ ಎಲ್ಲ ದುಷ್ಟನ, ವಂಚಕನ, ಎಲ್ಲ ಸೈತಾನ ಪ್ರಜೆಗಳಾಗಿರುವ ಎಲ್ಲ ವಿಶ್ವಾಸ ದ್ರೋಹಿಸುವ ಸಕಲ ಕಾರ್ಯಗಳು ಯೇಸು ನಾಮದಲ್ಲಿ ಕಟ್ಟಲ್ಪಡ ರಾಜ, ಕಟ್ಟಲ್ಪಡ ರಾಜ. ಒಬ್ಬೊಬ್ಬರನ್ನು ಬಲಪಡಿಸುತ್ತೇನೆ, ಒಬ್ಬೊಬ್ಬರನ್ನು ಧೈರ್ಯಪಡಿಸಯ್ಯ, ಒಬ್ಬೊಬ್ಬರನ್ನು ಬಲಪಡಿಸುತ್ತೇನೆ, ಒಬ್ಬೊಬ್ಬರು ನಿನ್ನ ನಾಮದ ಮಹಿಮೆಗಾಗಿ ಎತ್ತಿ ನಿಲ್ಲಿಸು ರಾಜ. ನಿನ್ನ ಬರುವಣಿಗಾಗಿ ಸಿದ್ಧ ಮಾಡು. ವ್ಯಾಧಿಗಳು, ಬಲಹೀನತೆಗಳು, ಶೋಧಗಳು, ನಷ್ಟಗಳು, ಸಾಲಗಳು, ವೇದನೆಗಳು, ಅವಮಾನ, ಪರ್ಯಾಸಗಳು ಎಲ್ಲರ ಮಧ್ಯೆ ಯೇಸು ನಾಮದಲ್ಲಿ ನಿನ್ನ ಮಕ್ಕಳಿಗೆ ನೀನು ಬಿಡುಗಡೆ ಕೊಡಿ ರಾಜನೇ, ಬಿಡುಗಡೆ ಕೊಡಿ ಕರ್ತನೆ. ಅದ್ಭುತ ಮಾಡಯ್ಯ, ನಿನ್ನ ಪಾದಗಳಲ್ಲಿ ಸಮರ್ಪಿಸ್ತೀನಿ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್.